ಖಂಡಿತವಾಗ್ಲೂ ನಾವು ಅಭಿವೃದ್ಧಿ ಮಾಡೋದ್ರಲ್ಲಿ ಹಿಂದೆ ಹೋಗೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಗ್ರಾಮ ಪಂಚಾಯತಿಗೆ ಆಗ್ಬೋದು ಎಲ್ಲದಕ್ಕೂ ಅನ್ನೋದು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಮ್ಮ ಗುರಿ ಇರೋದು ಒಂದೇ, ನಮ್ಮ ಕೈಯಲ್ಲಾದರೆ ಜನಗಳಿಗೆ ಏನಾದರೂ ಒಳ್ಳೇದು ಮಾಡಬೇಕು. ಆಗದೇ ಇದ್ದರೆ ನಾವು ಯಾರಿಗೂ ತೊಂದರೆ ಬಯಸಿದ್ರೆ ಕೆಟ್ಟದ್ದು ಬಯಸಿದ್ರೆ ನಾವು ಊಟ ಮಾಡ್ಕೊಂಡು ನಮ್ಮ ಮನೇನ ನಾವು ಆರಾಮಾಗಿ ಜಾಲಿಯಾಗಿ ಇದ್ಬಿಡ್ತೀವಿ. ಮಾತ್ರ ಯಾರಿಗೂ ತೊಂದರೆ ಬಯಸುವಂಥ ಕ್ಯಾರೆಕ್ಟರ್ ಇರೋರು ಅಲ್ಲ ನಾವು. ಇವತ್ತು ನಮ್ಮ ದೊಡ್ಡಸಾಲ ಗ್ರಾಮ ಪಂಚಾಯಿತಿ ಕಟ್ಟಡ ಮೇಲೆ ಕಟ್ಟಿರುವಂಥದ್ದು, ಹಾಗೆ ಕಸ ವಿಲೇವಾರಿ ಘಟಕ, ಅಂಗನವಾಡಿ ಕೇಂದ್ರ, ಹಾಗೆ ಶಾಲೆಯ ಕಟ್ಟಡ, ಆಮೇಲೆ ಗ್ರಾಮ ಪಂಚಾಯಿತಿ ಆಫೀಸಿನ ಮುಂದುಗಡಿತಕ್ಕಂಥ ಸಿಮೆಂಟ್ ಕಾಮಗಾರಿ ಮಾಡಿ ಒಳ್ಳೆಯ ಸುಸಜ್ಜಿತವಾದಂಥ ಕಟ್ಟಡವನ್ನು ಮಾಡಿದ್ದಾರೆ, ಒಳ್ಳೆಯ ಕ್ವಾಲಿಟಿಯಾಗಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಆಂಜಮ್ಮ ಚೌಡಪ್ಪನವರು, ಅದೇ ರೀತಿ ನಮ್ಮ ಅನಿಲಣ್ಣವರು ಬಂದಿದ್ದಾರೆ MLC, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ನಮ್ಮ ಗೋವಿಂದರಾಜಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಆತ್ಮೀಯ ನನ್ನ ಪ್ರೀತಿಯ ಅಣ್ಣ ಆದಂಥ ನಮ್ಮ CMR ಶ್ರೀನಾಥಣ್ಣ ಅವರು, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಶ್ರೀನಾಥಣ್ಣ, ನಾನೆಲ್ಲಾದರೂ ನಿನ್ನ ನೆನೆಸ್ಕೊಳ್ತಾನೆ ಇರ್ತೀನಿ, ಮರ್ತೋಗಲ್ಲ, ನಾನು ನೆನೆಸ್ಕೊಳ್ತಾನೆ ಇರ್ತೀನಿ. ರಾಜಕೀಯ ಬೇರೆ, ಎಲ್ಲ ಬೇರೆ, ನಮ್ಮ ವಿಶ್ವಾಸ ನಮ್ಮ ಪ್ರೀತಿ ಅದು ಬೇರೆ ಅಣ್ಣ. ಯಾವುದು ಶಾಶ್ವತ ಇಲ್ಲಣ್ಣ, ವಿಶ್ವಾಸನೇ ಶಾಶ್ವತ ಇರೋದಣ್ಣ. ಏನಾದ್ರು ಇರುತ್ತಾ? ಯಾವುದೂ ಇರೋದಿಲ್ಲ. ನಂಬಿಕೆ, ವಿಶ್ವಾಸ ಅಲ್ಲಿ ಕಾಣಿಸ್ದಾಗ ಒಳ್ಳೆಯವರಪ್ಪ ಅಂತ ನಿನ್ನಿಂದ ನಾನು ಸಹಾಯ ಪಡೆದಿನಿ, ಅದಕ್ಕೆ ನಾನು ನಡೆಸ್ಕೊಳ್ತಾ ಇರ್ತೀನಿ ಆವಾಗ. ಅದಕ್ಕೆ ನಮ್ಮ ಶ್ರೀನಾಥಣ್ಣವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಅಂತ ಚಲಪತಿ, ಆಮೇಲೆ ನಮ್ಮ ಇಲ್ಲಿ ಆನಂದ್ ಅವರು ಬಂದಿದ್ದಾರೆ, ಆನಂದ್ ಅವ್ರಿಗೆ, ಆಮೇಲೆ ಎಲ್ಲ ನಮ್ಮ ಮುಖಂಡರು ಮಂಜುನಾಥ್ ಅವರು, ಹಾಗೆ ನಮ್ಮ ಅಶೋಕ್ ಅವರು, ರವಿಕುಮಾರ್ ಅವರು, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನೀವೆಲ್ಲರೂ ಇದ್ದೀರಾ, ಗ್ರಾಮದ ಮಾಜಿ ಅಧ್ಯಕ್ಷರುಗಳಿದ್ದೀರಾ, ಗ್ರಾಮದ ಮಾಜಿ ಸದಸ್ಯರಿದ್ದೀರಾ, ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಹಾಲಿ ಎಲ್ಲರೂ ಇದ್ದೀರಾ, ಊರಿನ ಮುಖಂಡರಿದ್ದೀರಾ, ಎಲ್ಲ ಇಲ್ಲಿ ಪತ್ರಕರ್ತ ಸ್ನೇಹಿತರು ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ, ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ, ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ. ಇವತ್ತು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕಾರ್ಯಕ್ರಮ ಇವತ್ತು ಬಂದ್ಬಿಟ್ಟಿದೆ ನಮಗೆ. ಆದರೆ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಅವರು ತೀರ್ಕೊಂಡಿರುವಂಥ ದಿವಸ. ಅದನ್ನು ನಾವೆಲ್ಲರೂ ಇವತ್ತು ಆಚರಣೆ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ನಾವೆಲ್ಲರೂ ಬಂದ್ವಿ ಇಲ್ಲಿಗೆ. ಇಂಥ ದಿವಸಕ್ಕೆ ಈ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಇಲ್ಲಿರ್ತಕ್ಕಂಥ ಮುಖಂಡರು, ಗ್ರಾಮದ ಮುಖಂಡರು, ಎಲ್ಲ ಸೊಸೈಟಿಯವರು, ಎಲ್ಲ ಮುಖಂಡರು ತುಂಬ ಉತ್ತಮವಾದವರು. ಅದರಿಂದ ಇವತ್ತಿನ ದಿವಸಕ್ಕೆ ನಮಗೆ ಇದು ಬಂದು ಕುತ್ಕೊಂಡಿದೆ ಈ ಪ್ರೋಗ್ರಾಮ್ ಅಂತ ಅನ್ಕೊಳ್ತೀನಿ. ಒಳ್ಳೆ ಪ್ರೋಗ್ರಾಮ್ ವೇದಿಕೆ ಮೇಲೆ ಇರೋದಕ್ಕೆ ಎಲ್ಲ ಬಂದವ್ರೆ. ಇವಾಗ ನಮ್ಮ ರಮೇಶ್ ಅಣ್ಣ ಬಂದವ್ರೆ, ಮಂಜಣ್ಣವರು, ಶ್ರೀರಾಮಣ್ಣನವರು, ನಮ್ಮ ಗೋಪಾಲ್ ಗೌಡರು, ಅಫ್ಸರ್ ಅವರು, ಮುರಳಿ ಅವರು ಎಲ್ಲರೂ ಬಂದಿದ್ದಾರೆ, ಎಲ್ಲ ಮುಖಂಡರು ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿರೋದು ಇವತ್ತೆಲ್ಲ ನಮಗೆಲ್ಲ ಒಳ್ಳೆ ಆಶೀರ್ವಾದ, ಒಳ್ಳೆ ಅದೃಷ್ಟ. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಇರುವಂಥ ದಿವಸ. ಇವತ್ತು ಅವ್ರ ಆಶೀರ್ವಾದ ಅಂದರೆ ಸುತ್ತಾಡ್ತಾ ಇರ್ತಾರೆ. ಯಾರು ಕಳ್ಳರು, ಯಾರು ಮೋಸಗಾರರು, ಯಾರು ಯಾಮಾರಿಸ್ತಾರೆ ಅವ್ರನ್ನ ರಾತ್ರಿ ಹೊತ್ತು ಕತ್ತಿಸಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರಲ್ಲಿ ಪ್ರಾರ್ಥನೆ ಮಾಡಿ ಕತ್ತಿಸಬೇಕು, ಇಲ್ಲ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಆಚೆ ಬೀಸಾಕ್ಬೇಕು ಅನ್ನೋ ಒಂದು ಪ್ರಾರ್ಥನೆ ಮಾಡ್ತೀನಿ ಅವರಲ್ಲಿ. ಯಾಕಂದರೆ ಅವರೆಲ್ಲ ಒಳ್ಳೆ ದಾರಿಯನ್ನು ಕೊಟ್ಟು ಹೋಗಿದ್ದಾರೆ ನಮಗೆ. ಇಲ್ಲಿ ಮುಳ್ಳಿದೆ, ಇಲ್ಲಿ ನೀರಿಲ್ಲದೆ ಇರೋ ಬಾವಿ ಇದೆ, ಈ ಕಡೆ ಹೋಗ್ಬೇಡ, ಇದು ರೋಡ್ ಇದೆ, ಹಿಂಗೋಗು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದರೂ ನಾವು ಆ ರೋಡಲ್ಲಿ ಹೋಗಲ್ಲ, ನಾವು ಮುಳ್ಳಿರೋ ಕಡೆನೇ ಹೋಗೋದು, ನೀರಿಲ್ಲದೆ ಇರೋ ಬಾವಿನಲ್ಲೇ ದುಮ್ಕಕ್ಕೆ ಹೋಗೋದು. ಹಾಗೆ ಜನ ಸ್ವಲ್ಪ ಉಲ್ಟಾಗಿದೆ, ಅಂಥವ್ರನ್ನೆಲ್ಲ ಸ್ವಲ್ಪ ಕಂಟ್ರೋಲ್ಗೆ ಬರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಆಮೇಲೆ ಒಳ್ಳೆ ಕಾರ್ಯಕ್ರಮ. ಇವತ್ತು ಗ್ರಾಮ ಪಂಚಾಯಿತಿಗಳೆಲ್ಲ ನಮ್ಮ ಗೋವಿಂದರಾಜನ್ ಅವ್ರು ಹೇಳಿದಾಗೆ ಮೊದಲೆಲ್ಲ ಬಂದ್ಬಿಟ್ಟು ಗ್ರಾಮ ಪಂಚಾಯತಿನಲ್ಲಿ NREG ವರ್ಕ್ಸ್ ಅಂತ ಹೇಳಿದ್ರೆ ದುಡ್ಡು ಹೊಡೆಯೋದೆ. ಫಸ್ಟ್ ಬಂದ್ಬಿಟ್ಟು ಗ್ರಾಮ ಪಂಚಾಯತಿನಲ್ಲಿ NREG ವರ್ಕ್ಸ್ ಬಂದಿದೆ, ಇದನ್ನ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಮುಳಬಾಗಿಲು ತಾಲೂಕಲ್ಲಿ ಬಲ್ಲಾ ಗ್ರಾಮ ಪಂಚಾಯತಿನಲ್ಲಿ ರಾಮಕೃಷ್ಣಪ್ಪ ಅಂತ ಮಾಡಿದ್ರು. ಅದನ್ನು ಮಾಡಿದ್ರು. ಅವ್ರು ಆದಮೇಲೆ CPM ಗೋಪಾಲ್ ಅಂತ ಹೆಬ್ನಿ ಪಂಚಾಯತಿನ ಮಾಡಿದ್ರು. ಆಮೇಲೆ ಗ್ರಾಮ ಪಂಚಾಯತಿಲಿ ಹಿಂಗೆಲ್ಲ ಇದೆಯಾ ಅಂತ ಗೊತ್ತಾಗಿದ್ದು, ಆಮೇಲೆ ಇದೆಲ್ಲ ಹಿಂಗೆಲ್ಲ ಇದೆಯಾ ಅಂತಲೂ ಗೊತ್ತಾಗಿದ್ದು ಅವಾಗಲೇ. ಆದರೆ ಮೊದಲೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ರು, ಇವಾಗ ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಏನಪ್ಪ ಬಿಡುವ ಆಗುತ್ತಣ್ಣ, ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷ ಆಗುತ್ತೇನಕ್ಕ ಇವಾಗ ಏನಿಲ್ಲ. ಇವಾಗ ಫೋಟೋಗೆ ನಿಂತ್ಕೊಂಡ್ರೆ ಕಣ್ಣು ಬೇರೆ ಹಿಂಗೆ ಅನ್ಬೇಕು. ಇವಾಗ ಈ ಕಣ್ಣಿಗೆ ಅಂದಿಲ್ಲ ಅಂದರೆ ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಅಷ್ಟೊಂದು ಸಿಸ್ಟಮ್ ಆಗಿದೆ ಇವತ್ತು. ಸಿಸ್ಟಮ್ ಇರೋದು ಒಳ್ಳೇದೇ. ಅದರಿಂದ NREG ಒಳ್ಳೆ ಉಪಯೋಗ ಮಾಡ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯತಿನಲ್ಲಿ.
ಖಂಡಿತವಾಗ್ಲೂ ಇವಾಗ ನಾವು ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಏನು ಬಂಗಾರಪೇಟೆಯಿಂದ ಇವತ್ತು 4 ಲೈನ್ ರೋಡು ಅವರು ಕಾನ್ಸ್ಟನ್ಸಿ ಬಾರ್ಡರ್ ಮಾಡ್ತಾ ಇದ್ದಾರೆ. ಆ ಬಾರ್ಡ್ರಿಂದ ನಾವು ನಮ್ಮ ಕೋಲಾರ ರೈಲ್ವೆ ಗೇಟ್ವರೆಗೂ ನಾವು ಮಾಡ್ತಾ ಇದ್ದೀವಿ. ಟೆಂಡರ್ ಪ್ರೋಗ್ರೆಸ್ಸು ಎಲ್ಲ ಆಗಿದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಈ ಒಳಗಡೆ ಇರುವಂಥ ರೋಡ್ಗಳನ್ನು ಎಲ್ಲವನ್ನು ಮಾಡ್ತಾ ಇದ್ದೀವಿ. ಈಗ ಬಂದಾಗ ಕೆಲವೊಂದು ಡಿಮ್ಯಾಂಡ್ಸನ್ನು ಹೇಳಿದ್ದಾರೆ. ಏನು ಊರಲ್ಲಿ ದೇವಸ್ಥಾನದಾಗ್ಬೋದು, ಇಲ್ಲಿ ಚಿಕ್ಕಸಾರದಲ್ಲಿ ಕುಂಟೆ ಕಲ್ಯಾಣಿದ ಆಗ್ಬೋದು, ಆಮೇಲೆ ಇಲ್ಲಿ ದೇವಸ್ಥಾನ 2 ರೋಡು ಎಲ್ಲ ಹೇಳಿದರೆ. ಖಂಡಿತವಾಗ್ಲೂ ಮೊನ್ನೆ ನಾವು ಸಿಮೆಂಟ್ ರೋಡ್ಸ್ಗೆ ಎಲ್ಲ ಹೇಳ್ಬೇಕಂದ್ರೆ ಕೆಲವು ಜಾಗದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದಕ್ಕೆ ಕೆಲವು ದೇವಸ್ಥಾನಗಳ ರೋಡ್ಗಳಿಗೆ 20 ಲಕ್ಷ 30 ಲಕ್ಷ 50 ಲಕ್ಷ ಕೊಟ್ವಿ ನಾವು. ಅಂದ್ರೆ ದೇವಸ್ಥಾನಗಳ ರೋಡ್ಗಳಿಗೆ ಅಂದ್ರೆ ಅದಿಲ್ಲ ಅಂದಿದ್ರೆ ನಾವು ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಗ್ರಾಮದಲ್ಲಿ ಇರ್ತಕ್ಕಂಥ ರೋಡ್ಗಳು, ಡ್ರೈನೇಜಸ್ಸು, ಅಲ್ಲಿರ್ತಕ್ಕಂಥ ಕಲ್ಯಾಣಿ ದೇವಸ್ಥಾನಕ್ಕೆ ಇದು ಇಂಪಾರ್ಟೆಂಟ್ ತಗೊಂಡು ಅದಾದ್ಮೇಲೆ 2ನೇ ಸ್ಪೇಸಲ್ಲಿ ಮಶಾನಗಳಿಗಾಗ್ಬೋದು, ದರ್ಗಾಗಾಗ್ಬೋದು, ಈದ್ಗಾಗ್ಬೋದು, ಬೇರೆ ಯಾವುದಕ್ಕಾದ್ರೂ ರೋಡ್ಗಳು ಮಾಡ್ಬೇಕಂದ್ರೆ ಅದಕ್ಕೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ನಮ್ಮಲ್ಲಿ ಇದ್ದಿದ್ದು. ಆದರೆ ಈ ಗ್ರಾಮದಲ್ಲಿ ಇವಾಗ ಈ ಪಂಚಾಯತಿನಲ್ಲಿ ನಮ್ಮನ್ನ ಈ ಎಲ್ಲ ನಮ್ಮ ಚಲಪತಿ ಅವರು ಕೇಳಿದ್ರು, ಚಲಪತಿ ಹೇಳಿದ್ರು ಇದೆಯಲ್ಲ ಎಲ್ಲ ಕೇಳಿದ್ದಾರೆ. ಖಂಡಿತವಾಗ್ಲೂ ಅಸೆಂಬ್ಲಿ ಮುಗಿಸ್ಕೊಂಡು ಬಂದ ಮೇಲೆ ಅದನ್ನ ಏನು ಚಿಕ್ಕ ಸಾಲದಲ್ಲಿ ಒಂದು 30 ಲಕ್ಷ ರೂಪಾಯಿ ಹಾಕಿದ್ರೆ ರೋಡ್ಗಳಾಗುತ್ತೆ, ಈ ಕಡೆ ದೊಡ್ಡ ಸಾಲದಲ್ಲಿ ದೇವಸ್ಥಾನ ಪ್ಲಸ್ ಡ್ರೈನೇಜಸ್ ಎಲ್ಲ ಮಾಡೋದಕ್ಕೆ ಅದು ಒಂದು 30 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅಷ್ಟು ದುಡ್ಡನ್ನು ಕೊಟ್ಟು ಅದನ್ನೆಲ್ಲ ಅಸೆಂಬ್ಲಿ ಆದಮೇಲೆ ಬಂದಿದ ತಕ್ಷಣ ಖಂಡಿತವಾಗ್ಲೂ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಆದರೆ ಕೆಲಸ ಸ್ವಲ್ಪ ಸ್ಲೋ ಇರ್ಬೋದು, ಇವಾಗಿರೋ ಸಿಸ್ಟಮ್ಗೆ ಸ್ವಲ್ಪ ಸ್ಲೋ ಇರ್ಬೋದು, ಆದರೆ 100% ಕೆಲಸ ಆಗುತ್ತೆ, ಏನು ತೊಂದರೆ ಏನೂ ಇಲ್ಲ, 100% ಕೆಲಸ ಆಗುತ್ತೆ. ಆಮೇಲೆ ಕೆಲವರೆಲ್ಲ ಮಾತಾಡ್ತಾರೆ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ನಾನು ಕನಕ ಜಯಂತಿಲಿ ಹೇಳಿದ್ದೀನಿ, ಆಲ್ರೆಡಿ 1041 ಕೋಟಿ ರೂಪಾಯಿಯಷ್ಟು ಪ್ರೋಗ್ರೆಸ್ ಅನ್ನ ನಾವು ಮಾಡ್ತಾ ಇದ್ದೀವಿ ಕೆಲಸಗಳು ಅಂತ ಹೇಳಿದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಇಟ್ಕೊಂಡಿದೀವಿ, ನಾವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೀವಿ. ಯಾರಾದ್ರೂ ಎಲ್ಲಿಂದ ತೋರಿಸು ಅಂದ್ರೆ ಒಂದು ರಿಜಿಸ್ಟರ್ ಪೋಸ್ಟ್ ಹಾಕ್ಬಿಡೋದು ಅವ್ರಿಗೆ ಅಷ್ಟೇ, ಇಮಿಡಿಯೇಟ್ ತಗೊಳ್ರಿ, ನೋಡ್ಕೊಂಡು ಚೆಕ್ ಮಾಡ್ಕೊಳ್ರಿ ಅಂತ. ನಾವು ಇನ್ನ ಲೆಕ್ಕ ಮಾಡಕ್ ಹೋದ್ರೆ ಇನ್ನ ತುಂಬಾ ವರ್ಕ್ಗಳಿದಾವೆ. ಇವಾಗ ನಾವು ಎಕ್ಸ್ಪ್ರೆಸ್ ಕಾರಿಡಾರ್ ರೋಡ್ ಆಗ್ಬೋದು, ನಮ್ಮ ಲಿಮಿಟ್ ಎಷ್ಟು ಬರುತ್ತೆ, ಅದಾದ್ಮೇಲೆ ರಿಂಗ್ ರೋಡ್ ಆಗ್ಬೋದು, ಮೆಡಿಕಲ್ ಕಾಲೇಜ್ ಆಗ್ಬೋದು, ಇದನ್ನೆಲ್ಲ ಸೇರಿಸ್ಕೊಂಡು ಇನ್ನ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇನ್ನ ಅದು ಕಾರ್ಯರೂಪಕ್ಕೆ ಬಂದಿಲ್ಲ, ಇನ್ನ ಬರದೇ ಇರೋದನ್ನ ನಾವು ಸೇರಿಸ್ಕೊಂಡಿಲ್ಲ. ಸರ್ಕಾರದ ಆದೇಶಗಳಾಗಿದ್ದಾವೆ, ಸೇರಿಸ್ಕೊಂಡಿಲ್ಲ. ಖಂಡಿತವಾಗ್ಲೂ ನಾವು ಅಭಿವೃದ್ಧಿ ಮಾಡೋದ್ರಲ್ಲಿ ಹಿಂದೆ ಹೋಗೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಗ್ರಾಮ ಪಂಚಾಯತಿಗಾಗ್ಬೋದು ಎಲ್ಲದಕ್ಕೂ ಅನ್ನೋದು ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಮ್ಮ ಗುರಿ ಇರೋದು ಒಂದೇ, ನಮ್ಮ ಕೈಯಲ್ಲಾದರೆ ಜನಗಳಿಗೆ ಏನಾದರೂ ಒಳ್ಳೇದು ಮಾಡಬೇಕು. ಆಗದೇ ಇದ್ರೆ ನಾವು ಯಾರಿಗೂ ತೊಂದರೆ ಬಯಸಿದ್ರೆ, ಕೆಟ್ಟದ್ದು ಬಯಸಿದ್ರೆ ನಾವು ಊಟ ಮಾಡ್ಕೊಂಡು ನಮ್ಮ ಮನೇನ ನಾವು ಆರಾಮಾಗಿ ಜಾಲಿಯಾಗಿ ಇದ್ಬಿಡ್ತೀವಿ. ಮಾತ್ರ ಯಾರಿಗೂ ತೊಂದರೆ ಬಯಸುವಂಥ ಕ್ಯಾರೆಕ್ಟರ್ ಇರೋರು ಅಲ್ಲ ನಾವು. ಯಾವುದೂ ಶಾಶ್ವತ ಇಲ್ಲ, ಆದರೆ ಎಲ್ಲವನ್ನೂ ಬೇಕು. ಯಾವುದೂ ಶಾಶ್ವತ ಇಲ್ಲ ಅಂದ್ಬಿಟ್ಟು ಮರದ ಕೆಳಗಡೆ ನಾವು ಕೂತ್ಕೊಂಡ್ರೆ ಏನೂ ಆಗಲ್ಲ ನಮ್ಮ ಕೆಲಸ. ಯಾವುದೂ ಶಾಶ್ವತ ಇಲ್ಲ, ಆದರೆ ಎಲ್ಲವನ್ನು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೇ ಇದ್ರೆ ಯಾವ ಕೆಲಸವೂ ಆಗೋದಿಲ್ಲ. ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ತೀವಿ, ಊಟ ಕೊಡಪ್ಪ ಅಂತ ಹೇಳ್ತೀವಿ. ದೇವರು ಊಟ ಕೊಡೋ ಜವಾಬ್ದಾರಿ ಅಷ್ಟೇ, ಆದರೆ ತಿನ್ನೋ ಜವಾಬ್ದಾರಿ ನಮ್ದು. ಎತ್ಕೊಂಡು ತಿನ್ಬೇಕು, ಬಾಯಲ್ಲಿ ಇಡು ಅಂದರೆ ದೇವರು ನಮಗೆ ಬಾಯಲ್ಲಿ ಇಡೋದಿಲ್ಲ. ಆ ರೀತಿಯಲ್ಲಿ ನಾವೆಲ್ಲ ಯಾವುದೋ ಶಾಶ್ವತ ಅಲ್ಲ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಎಲ್ಲವನ್ನೂ ನಾವು ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು, ಎಲ್ಲವನ್ನು ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು. ನಾನಂತೂ ಹೆಂಗೆ ಅಂದರೆ ಪ್ರಯತ್ನ ಮಾಡಿಕೊಂಡು ಹೋಗದೇ ಇದ್ರು ಆ ಕೆಲಸವನ್ನ ಕ್ರಿಯೇಟ್ ಮಾಡುವಂಥ ಶಕ್ತಿ ನನ್ನಲ್ಲಿ, ಕ್ರಿಯೇಟ್ ಮಾಡುವಂಥ ಶಕ್ತಿ ನನ್ನಲ್ಲಿದೆ. ನಾನು ಆ ಕ್ರಿಯೇಟೇಷನ್ ಮಾಡ್ತೀನಿ, ನನಗೆ ಬೇಕು ಅಂದ್ರೆ ಅಂತದನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ ನಾನು ಆ ರೀತಿಯಲ್ಲಿ. ಅದರಿಂದ ಅಭಿವೃದ್ಧಿನಲ್ಲಿ ನಿಮ್ಮೆಲ್ಲರಿಗೂ ಅಷ್ಟೇ ಗ್ರಾಮ ಪಂಚಾಯತಿನಲ್ಲಿ ಅವಾಗಲೇ ಬಂದಂಗೆ ಕೇಳಿದ್ರು ನಮ್ಮ ಬ್ರದರ್, ಅಲ್ಲಿ ಮಸೀದಿ ಹತ್ರ ರೋಡ್ ಹಾಕ್ಬೇಕು ಅಂತ. ಏನಣ್ಣ ಕೇಳ್ದೆ ಇಲ್ವಾ? ಅವ್ರು ಕೇಳಿದ್ರೆ ಎಲ್ಲ ಜ್ಞಾಪಕ ಇರುತ್ತೆ ನನಗೆ. ಯಾರು ಹೇಳಿದ್ರು ರೆಕಾರ್ಡಿಂಗ್ ಮಾಡ್ತಾ ಇರ್ತೀನಿ, ಎಲ್ಲ ಟೇಪ್ ರೆಕಾರ್ಡ್ ರೆಕಾರ್ಡ್ ಮಾಡ್ತೀನಿ. ಆಮೇಲೆ ನಮ್ಮ ಚಲಪತಿ ಅವರು ಹೇಳಿದ್ರು, ನಮ್ಮ ಛತ್ರಕೋಡಲ್ಲಿ ಮಂಜಣ್ಣ ಹೇಳಿದ್ರು, ರಾಮಕೃಷ್ಣ ಗೌಡ್ರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಏನೇನು ಕೆಲಸಗಳಿದೆ ಅಂತ. ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ, ಇವತ್ತು ಮುಖ್ಯವಾಗಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಇದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದ. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.